ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಅಗ್ನಿ ಪರೀಕ್ಷೆ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋದಲ್ಲಿ ಏನಂದ್ರೆ ಟಾಸ್ಕ್ ಕೊಟ್ಟಿದ್ದಾರೆ, ಫೋನ್ ಮಾಡಿ ಮಾತಾಡಬೇಕು, ಎಮೋಷನ್ ಆಗಬೇಕು. ಇದ್ರಲ್ಲಿ ಏನಾದ್ರೂ ಅವ್ರ ಹತ್ರ ತಗೊಂತಾರ ಇಲ್ಲ ಕೇವಲ ಅವರ ನೋವಿನ ಕ್ಷಣಗಳನ್ನು ಹೇಳ್ಕೊಳಕ್ಕೆ ಮಾತ್ರ ಟಾಸ್ಕ್ ಕೊಟ್ಟಿದ್ರ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಏನಾಗುತ್ತಂದ್ರೆ ಕೆಲವು ಟೈಮಲ್ಲಿ ಸುಳ್ಳು ಹೇಳ್ತೀವ ನಿಜ ಹೇಳ್ತೀವ ಅನ್ನೋದು ತುಂಬಾ ಪ್ರಾಮುಖ್ಯತೆ ಆಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಜೀವನದಲ್ಲೂ ಕೂಡ ಎಮೋಷನ್ಸ್ ಇರ್ತವೆ, ರಿಚ್ನೆಸ್ ಇರ್ತವೆ, ಡೌನ್ನೆಸ್ ಇರ್ತವೆ, ತುಂಬಾ ಇರ್ತವೆ. ಬಟ್ ಅದು ವೀಕ್ಷಕರಿಗೆ ಯಾವ ರೀತಿ ಕನ್ವೆ ಆಗುತ್ತಾನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ನಿನ್ನೆ ಒಂದು ಲಾವಣ್ಯ ಕುಮಾರಿ ಪ್ರೋಮೋ ಬಂದಾಗಲೇ ತುಂಬಾ ನೆಗೆಟಿವ್ ಅಂಡ್ ಪಾಸಿಟಿವ್ ತುಂಬಾ ಬರ್ತಾ ಇತ್ತು. 150 ರೂಪಾಯಿ ಕೂಲಿ ಈ ಕಾಲದಲ್ಲಿ ಕೂಡ ಯಾರು ಕೊಡ್ತಾರೆ? ಹಳ್ಳಿ ಊರಲ್ಲೇ 300 ರೂಪಾಯಿ ಕೂಲಿ ಕೊಡ್ತಾರೆ. 150 ರೂಪಾಯಿ ಅಂದ್ರೆ ಯಾರಾದ್ರೂ ನಂಬ್ತೀರಾ ಅಂತ ಸೋಷಿಯಲ್ ಮೀಡಿಯಾ ತುಂಬಾ ಚರ್ಚೆ ಆಗ್ತಾ ಇತ್ತು. ಅವರು ಯಾವ ಕೆಲಸ ಮಾಡ್ತಾರೆ, ಈಗಲೂ ಅಷ್ಟು ಕಡಿಮೆ ಕೂಲಿ ಕೊಡ್ತಾರ ಅನ್ನೋ ಡೌಟ್ ಅಂತೂ ಖಂಡಿತವಾಗ್ಲೂ ಇದೆ. ಸರಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಬಂದಿರೋ ಪ್ರೋಮೋ ಏನಂದ್ರೆ, ಒಬ್ಬ ಹೆಲ್ಮೆಟ್ ಧರಿಸ್ಕೊಂಡು ಬಂದಿರ್ತಾನಲ್ಲ ದೀಕ್ಷಿತ, ಅವರು ಆ ರೀತಿಯೆಲ್ಲ ಮಾತಾಡ್ತಾ ಇದಾರೆ ಆ ಒಂದು ಫೋನ್ ಕಾಲಲ್ಲಿ ಅಪ್ಪನ ಜೊತೆ. ಅವರು ಎಮೋಷನ್ಸ್ ಆಗ್ತಾ ಇದಾರೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಆ ಒಂದು ಸಿಚುವೇಶನ್, ಆ ಒಂದು ಇದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಂತೀವಿ, ಯುಟಿಲೈಸ್ ಮಾಡ್ಕೊಂತೀವಿ, ವೀಕ್ಷಕರಿಗೆ ನಮ್ಮ ಎಮೋಷನ್ ಯಾವ ರೀತಿ ಕನೆಕ್ಟ್ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ವಿಷನ್ ಇಟ್ಕೊಂಡೇ ಈ ಟಾಸ್ಕ್ ಕೊಟ್ಟಿರ್ತಾರೆ. ಆ ರೀತಿ ಆಗ್ತಾ ಇದೆ. ನಿನ್ನೆ ಕುಮಾರಿ ಲಾವಣ್ಯ ಅವ್ರು ನೋಡಿದ್ವಿ. ಇವತ್ತು ಹೆಲ್ಮೆಟ್ ಹಾಕೊಂಡ್ಮೇಲೆ ಹೆಲ್ಮೆಟ್ ಇಂದ ಇಷ್ಟೊಂದು ನೋವಿದೆಯಾ ಅಂತೆಲ್ಲ ಕೊಟ್ಟಿದ್ದಾರೆ. ನೋಡೋಣ ಅದು ಯಾವ ರೀತಿ ಕನ್ವೆ ಆಗುತ್ತೆ ಅಂತ. ಬಟ್ ಅಲ್ಲಿರೋ ಕಂಟೆಸ್ಟೆಂಟ್ ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾರೆ ಅವರ ನೋವನ್ನು ಹೇಳ್ಕೊಳ್ಳೋಕೆ. ಇದು ಇಷ್ಟು ಬೇಗ ಬೇಕಾಗಿತ್ತ ಅಂದ್ರೆ, ಈಗ ಬರೀ ಜಗಳ ಕಿತ್ತಾಡೋದು, ಜಡ್ಜಸ್ಗಳ ಆಟಿಟ್ಯೂಡ್ ಇವೇದ ಆಗೋಯ್ತು. ಸ್ವಲ್ಪ ಎಮೋಷನ್ ಕನೆಕ್ಟ್ ಆಗ್ಬೇಕಲ್ವಾ? ಆ ಎಮೋಷನ್ ಕನೆಕ್ಟ್ ಆಗಕ್ಕೆ ಕೊಡ್ತಾ ಇದ್ದಾರೆ. ಅಲ್ಲಿ ಕಣ್ಣೀರು ಕೂಡ ಆಗ್ತಾ ಇದ್ದಾರೆ. ನೋಡೋಣ ಇನ್ನ ಎಪಿಸೋಡ್ ನೋಡ್ಮೇಲೆ ಯಾವ ರೀತಿಯಲ್ಲಿ ಕನ್ವೆ ಆಗುತ್ತೆ ಅಂತ. ಇಲ್ಲ, ಮೇನ್ ಅಂದ್ರೆ ಎಮೋಷನ್ ಆಗೋದಂದ್ರೆ ಅವರ ಹೇಳೋ ಸ್ಟೋರಿ ಯಾವ ರೀತಿ ಕನ್ವೆ ಆಗುತ್ತೆ, ಅವ್ರು ಹೇಳೋ ಒಂದು ಕತೆ ಜನಕ್ಕೆ ಒಂದು ಹಿತ ಆಗುತ್ತಾ ವ್ಯತ್ಯಯ ಆಗುತ್ತಾನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಆ ಕಾರಣಕ್ಕೇನೆ. ಬಟ್ ತುಂಬಾ ಎಮೋಷನ್ ಕನೆಕ್ಟ್ ಆಗ್ಬೋದು. ತುಂಬಾ ಒಂದು ಮನೆಗಳಲ್ಲಿ ಈ ರೀತಿ ಆಗ್ಬಿಡುತ್ತೆ. ಅಪ್ಪ ಅಮ್ಮ ಜೊತೆಗೆ ಇರ್ತಾರೆ, ಬಟ್ ಅಪ್ಪನ ಹತ್ರ ಅಷ್ಟೊಂದು ಬಾಂಧವ್ಯ ಇರಲ್ಲ, ಅಷ್ಟೊಂದು ಎಮೋಷನ್ಸ್ ಕನೆಕ್ಟ್ ಆಗಿರಲ್ಲ. ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಬೇರೆ ಬರಬಾರ್ದು, ನಿನ್ ಜೊತೆಗಿದ್ರು ಕೂಡ ನೀನ್ ಯಾವತ್ತು ಸ್ಮೈಲ್ ಮಾಡಿದ್ರೆ ನೋಡಿಲ್ಲ ಅಂತ ಹೇಳ್ತಾರೆ. ಬಟ್ ಅಪ್ಪನ ಕಷ್ಟ ತುಂಬಾನೇ ಇರುತ್ತೆ. ಕೆಲವು ಟೈಮಲ್ಲಿ ಯಾವ ರೀತಿ ಆಗುತ್ತೆ ಅಂದ್ರೆ, ಬಟ್ ಆ ಕಡೆಯಿಂದ ರಿಯಾಕ್ಷನ್ ಯಾವ ರೀತಿ ಬಂದಿರ್ತಾನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡ್ಮೇಲೆ ಏನಂತ ಕಮೆಂಟ್ ಮಾಡಿ. ಇಲ್ಲ ಅಷ್ಟೊಂದು ಕನೆಕ್ಟ್ ಆಗಕ್ಕೆ ಇನ್ನು ಅಂದ್ರೆ ಈಗ ಬಿಗ್ ಬಾಸ್ ಮೇಲೆ ಜರ್ನಿ ನೋಡಿದಾಗ ಇಲ್ಲ ಬೇರೆ ವಿಷಯಗಳು ಗಮನಿಸಿದಾಗ ಬೇರೆ ತರ ಕನೆಕ್ಟ್ ಆಗುತ್ತೆ. ಬಟ್ ಅಷ್ಟೇನು ಕನೆಕ್ಟ್ ಆಗಿಲ್ಲ ಅಂತ ಅನ್ಸುತ್ತೆ. ಅಗ್ನಿ ಪರೀಕ್ಷೆ ತುಂಬಾ ಜನಕ್ಕೆ ನೋಡ್ಬೇಕು ಎಮೋಷನ್ಸ್ ಯಾವ ರೀತಿ ಎಲ್ಲ ವರ್ಕೌಟ್ ಆಗುತ್ತೆ, ಯಾವ ರೀತಿ ಕನೆಕ್ಟ್ ಆಗ್ತಾರೆ ಜನ ಅಂತ. ಟಾಸ್ಕ್ ಎಲ್ಲ ಕೊಡ್ತಾ ಇದ್ದಾರೆ. ಎಪಿಸೋಡ್ ರಿವ್ಯೂ ಸಪ್ರೇಟ್ ಆಗಿ ಬರುತ್ತೆ. ಇದು ಕೇವಲ ಪ್ರೋಮೋ ರಿವ್ಯೂ ಆಗಿರುತ್ತೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದ್ಮೇಲೆ ಏನಂತ ಕಮೆಂಟ್ ಮಾಡಿ. ಹೌದು, ಆ ರೀತಿಯ ಸಿಚುವೇಶನ್ಸ್ ಇರ್ತವೆ. ಆ ಸಿಚುವೇಶನ್ಸ್ ಇಂದ ಇಷ್ಟೆಲ್ಲ ನೋವಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ. ಎಪಿಸೋಡ್ ನೋಡಿ ಮಾತಾಡೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.